ಇನ್ನು ಹುತಾತ್ಮ ಯೋಧ ದಯಾನಂದ್ಗೆ ಅಂತಿಮ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ದಯಾನಂದ್ ಅವರ ಪಾರ್ಥಿವ ಶರೀರ ಬಂದಾಗ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಜನ ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ. ಅವರ ಸ್ವಗ್ರಾಮದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ದಯಾನಂದ್ ಅವರ ತಾಯಿ ಶ್ರೀವಂತಿ, ಅವರ ಪತ್ನಿ ನಂದ ಮತ್ತು ಪುತ್ರ ಗಣೇಶ್ ಅವರ ಆಕ್ರಂದನ ಹೇಳೋಕ್ಕಾಗಲ್ಲ. ಮರಾಠಿ ಶಾಲಾ ಆವರಣದಲ್ಲಿ ಯೋಧನ ಅಂತಿಮ ದರ್ಶನಕ್ಕೆ ಅಂತ ಹೇಳಿ ಅಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ಕುಟುಂಬಸ್ಥರ ಕಣ್ಣೀರು ನೋಡಿ ಅಲ್ಲಿನ ಜನ ಕೂಡ, ಅಲ್ಲಿ ನೆರೆದಿದ್ದಂಥವರೆಲ್ಲರೂ ಕೂಡ ಭಾವುಕರಾಗಿದ್ದಾರೆ. पे कोई गम की आज आने नहीं दूं
ಸೊ ಬೆಳಗಾವಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ, ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಿ. ಬೆಳಗಾವಿಯಿಂದ ನಾನ್ ಸ್ಟಾಪ್ ಲೈವ್ ಬೆಳಗ್ಗೆಯಿಂದಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. 3 ಜನ ಕರ್ನಾಟಕದ ಯೋಧರು ಮೊನ್ನೆ ನಡೆದಂಥ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ರು. ಸೊ ಅವರ ಒಂದು ಪಾರ್ಥಿವ ಶರೀರ ಇವತ್ತು ಸ್ವಗ್ರಾಮಕ್ಕೆ ತಂದಿದ್ದಾರೆ. ಬೆಳಗಾವಿ, ಉಡುಪಿ ಮತ್ತು ಬಾಗಲಕೋಟೆ 3 ಜಿಲ್ಲೆಯ ಯೋಧರು. ಬಾಗಲಕೋಟೆಯಲ್ಲೂ ಕೂಡ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನೊಂದು ಕಡೆ ಬೆಳಗಾವಿ. ಸೊ ಬೆಳಗಾವಿಯಲ್ಲಿ ಯೋಧನ ಮೃತದೇಹ ಬಂದಾಗ ಅವರ ಪತ್ನಿ, ಅವರ ತಾಯಿ, ಅವರ ಮಗ ಎಲ್ಲರೂ ಕೂಡ ದುಃಖಿತರಾದರು. ಅವರ ದುಃಖದಲ್ಲಿ ಇಡೀ ಊರೇ ಈಗ ಶಾಮೀಲಾಗಿದೆ. ಇನ್ನು ಬಾಗಲಕೋಟೆಯಲ್ಲಿ ಮಹಾಲಿಂಗಪುರಕ್ಕೆ ಹುತಾತ್ಮ ಯೋಧ ಮಹೇಶ್ ಮರೆಗೊಂಡ ಅವರ ಪಾರ್ಥಿವ ಶರೀರವನ್ನು ತರಲಾಗಿದೆ. ಅಲ್ಲೂ ಕೂಡ ಅವರ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗ ಅಂತಿಮ ವಿಧಿವಿಧಾನಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ನಮನವನ್ನು ಸಲ್ಲಿಸಬೇಕು, ಅಂತ್ಯಕ್ರಿಯೆ ನೆರವೇರಿಸಬೇಕು ಅಂಥೇಳಿ ಈಗಾಗಲೇ ಸೂಚನೆಗಳು ಹೋಗಿವೆ. ಸೊ ಅದರಂತೆ ಅಂತ್ಯಕ್ರಿಯೆ ನೆರವೇರುತ್ತೆ. ಅದಕ್ಕೂ ಮುಂಚೆ ಮೆರವಣಿಗೆಯನ್ನು ಕೂಡ ಮಾಡಲಾಗುತ್ತೆ. ಬಾಗಲಕೋಟೆಯಲ್ಲಿ ಮಾತಾಡೋಂಥದ್ದೇನು ಇಲ್ಲ. ನನ್ನ ಮಗ ಎಲ್ಲ ನನ್ನ ಮಾತ ಕಸ್ಕೊಂಡು ಹೋಗ್ಯಾನ್ರಿ. ನಾ ಹೆಂಗೆ ಮಾಡ್ರಿ? ನನ್ನ ಮಗನ ಹುಡಿಯ ಕಟ್ಕೋದ 4 ಹೊಲ ಹೊಟ್ಟಿ ತುಂಬ್ಕೋದು ಅವ್ರು ಸಾಲಿ ಕಲಿಸಿದ್ದು. ಅಪ್ಪ ನನ್ನ ಮಗ 6ನೇದ ಸಾಲಿ ಹಿಡ್ಕೊಂಡು ಅವ್ ಕಸ ತೆಗೆದು ಅವ್ ಸಾಲಿ ಕಲಿತು. ಅವನ ಪಾಲಿಗೆ ಅವನು ನೌಕರಿ ಹಿಡ್ಕೊಂಡು ಆದ್ರೆ ಆ ದೇವ್ರ ಕಣ್ಣ ಮಣ್ಣು ಬಿತ್ತರು. ಅಪ್ಪ ಆ ದೇವ್ರು ನನ್ನ ಮನೆ ಮುರಿದು ಬಿಟ್ರು. ಅವನ ಎತ್ತಿಗೆ ಅವ್ರ ತಂಗಿಗೆ ತಮ್ಮಗ ನಾ ಏನು ಹೇಳ್ರು ಅಣ್ಣಗಳ್ರಿ. ನನ್ನ ಮನೇನ ಎಲ್ಲ ಮೈಸೂಟಿ ಮಾಡಿದು. ಯಪ್ಪ ಭಗವಂತ ನನ್ನ ಮಗ ಸಾಂದು ಯಪ್ಪ ಅದ್ರ ಬಾಯಾಗ ಮಣ್ಣು ಬಿತ್ತು. ನಾ ಹೆಂಗೆ ಮಾಡ್ರು ಅಣ್ಣಗಳ್ರಿ. ಸಾಧ್ಯ ಯಪ್ಪ ಎಲ್ಲ ಅವನ ತೋದಿದ್ದು. ಯಪ್ಪ ಸಣ್ಣ ಸಣ್ಣ 3 ತಿಂಗಳು ಟ್ರೈನಿಂಗ್ ಮುಗಿಸ್ಕೊಂಬರ್ತೀನಿ. ಆರಾಮ್ ಮನೆಗೆ ಹೋಗುತ್ತೆ ಕಳಿಸ್ರಿ. ಮರ್ದಿನ ಫೋನ್ ಹಚ್ಚಿರು, ಹೋಗಿ ಮುಟ್ಟೇನಂತೇಳಿ. ನಾ ಇಲ್ಲ ಬಸ್ನಾಗ ಅದೀನಂತೇಳಿ. ಮರ್ದಿನ ಮುಂಚೆನೆ ಫೋನ್ ಹಚ್ಚಾನ ಸ್ವಿಚ್ ಆಫ್ ಆಯಿತು. ಎಲ್ಲರಿಗೂ ಹಚ್ಚಿನಿ, ಏನೂ ಆಗಿಲ್ಲ ಅಂದ್ರು. ರಾತ್ರಿ 8 ಗಂಟೆಗೆ ಸುದ್ದಿ ಬಂತು. ಏನು ಮಾಡೋದು? ನನ್ನ ಗಂಡನು ನಾವಲ್ಲಿ ಶನಿವಾರ ಬಂದಿದ್ದು. ಶನಿವಾರ ಸಂಜೆ ಇವ್ರನ್ನ ಈ ಕಡೆ ಕುಣಿಸ್ಯಾರ್ರಿ. ಅವ್ರ ಆ ಕಡೆ ಪುನಾದಿಂದ ಮುಟ್ಟಿದ್ದು. ಪುನಾದಿಂದ ನಿಪ್ಪಾನಿಗೆ ಬಂದ್ಮೇಲೆ ಫೋನ್ ಮಾಡ್ಯಾರ ಅವ್ರು. ಮಾತಾಡ್ಯಾರಿ, ಬಸ್ನಾಗದೀವು ಮನಿಗೆ ಹೋಗೋಣ ಹಚ್ತೀವ ತಿಟ್ಟ ಮಾತಾಡ್ಯಾರಿ. ಅದ್ರ ಮೇಲೆ ಫೋನ್ ಚಾಲು ಇಲ್ರಿ. ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ? ಮೂರು ಭಾಗದಿಂದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ ಬೆಳಗಾವಿ, ಇನ್ನೊಂದು ಕಡೆ ಉಡುಪಿ, ಜೊತೆಗೆ ಬಾಗಲಕೋಟೆ. ಇಲ್ಲಿನ ಯೋಧರು 3 ಜನ. ಮೊನ್ನೆ ಕಾಶ್ಮೀರದ ಪೂಂಚ್ನಲ್ಲಿ ಆದಂಥ ಒಂದು ದುರ್ಘಟನೆಯಲ್ಲಿ 5 ಜನ ಯೋಧರೇನು ಮೃತಪಟ್ಟರು. ಅದರಲ್ಲಿ 3 ಜನ ಕರ್ನಾಟಕದವರಾಗಿದ್ದರು, ಬೆಳಗಾವಿ, ಉಡುಪಿ ಮತ್ತು ಬಾಗಲಕೋಟೆಯವರು. ಈಗ ಅವರ ಪಾರ್ಥಿವ ಶರೀರವನ್ನು ಕುಟುಂಬಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಈಗ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಬೆಳಗಾವಿಗೆ ಬಂದಂಥ ದಯಾನಂದ್ ಅವರ ಪಾರ್ಥಿವ ಶರೀರವನ್ನು ನೋಡಿ ಅವರ ಪತ್ನಿ, ಅವರ ತಾಯಿ, ಮಗ ಎಲ್ಲರೂ ಕೂಡ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ಮಹೇಶ್ ಅವರ ಮೃತದೇಹ, ಜೊತೆಗೆ ಉಡುಪಿಯಲ್ಲಿ ಈಗ ಅನೂಪ್ ಪೂಜಾರಿ ಅವರ ಮೃತದೇಹ ಪಾರ್ಥಿವ ಶರೀರವನ್ನು
ಅವರ ಕುಟುಂಬಕ್ಕೆ ಹಸ್ತಾಂತರಿಸಿದ್ದಾರೆ. ಉಡುಪಿಯಲ್ಲಿ ಈಗ ಬಿಜಾಡಿಯಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅನೂಪ್ ಪೂಜಾರಿ ಅವರ ತಾಯಿ ಮಾತಾಡಿದ್ದಾರೆ. ಮಗು 19ನೇ ತಾರೀಕು ಹೋಯ್ತದ, 20 ಟ್ರೈನ್. ಅಯ್ಯೋ ನನ್ಗೆ ಒಂದೇ ಮಗು ಅಭ್ಯಾ ಗೊಂಡಂದೆ ನನ್ನ ಪಾಪಿ. ಅಯ್ಯೋ ದೇವ್ರೆ, ಈ ಸಂಕಟ ಎಲ್ಲ ನಡ್ಸ್ಕೊಂಬ. ಅಯ್ಯೋ ದೇವ್ರ, ನನ್ನ ಹೊಟ್ಟಿ ಕಲ್ ತುಂಬ್ರಿ ಅಲ್ಲ ದೇವ್ರ. ನನ್ನ ಮೊಮ್ಮಳು, ನನ್ನ ಮಗು ಒಂದು ಹುಟ್ಟಿತ್ತಲ್ಲ, ನನ್ನ ಮಗಿನ ಕಣ್ಣಿಗೆ ಇತ್ತಲ್ಲ ದೇವ್ರ. ಅಯ್ಯೋ ಹೌದಾ, ಮಿಲಿಟ್ರಿ ಸೇರಕ್ಕೂ ಲೋನ್ ಮಾಡಿ ಇಬ್ರು ಅಕ್ಕದಿ ಕಳಿ ಮದುವೆ ಮಾಡ್ದ, ಜಾಗು ತಕೊಂಡ, ಅವ್ ಮದುವೆ ಮಾಡ್ಕೊಂಡ. ನನ್ನ ಮಗು ಹುಟ್ಟಿ ನನ್ನ ಒಬ್ಬಳ ಮಗಳು ಕಾಯಿ ಪೇಟ್ರೆ ದುಡ್ದ.